ಕಾಂಗ್ರೆಸ್ ಮುಖಂಡರಾದ ಅರ್ಜುನ್ ರಾಠೋಡ್ ಅವರಿಂದ ಅರಕೇರಿ ಎಲ್ಟಿ ತಾಂಡ 2ರಲ್ಲಿ ಬೂತ್ ನಂಬರ್ 31ರಲ್ಲಿ ಮತದಾನವನ್ನು ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಬಬಲೇಶ್ವರ ಮತಕ್ಷೇತ್ರದಲ್ಲಿ ಬರುವ ಎಲ್ಲ ತಾಂಡಗಳು ಕಾಂಗ್ರೆಸ್ ಪಕ್ಷದ ಪರ ಇದ್ದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ರಾಜು ಅವರ ಗೆಲುವು ಖಚಿತವಾಗಿದೆ ಎಂದರು. ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೆಲಸ ಮಾಡುವುದು ಖಚಿತ. ಎಲ್ಲ ಮಹಿಳೆಯರು ಕೈ ಪರ ಇದ್ದು ಕೇಂದ್ರದಲ್ಲಿಯೂ ನಮ್ಮದೇ ಗೆಲುವು ಎಂದರು. वो करना 4 तारीख के नहीं आज नहीं ओके. ಇವತ್ತು ದಿನಾಂಕ 7ರಂದು 2ನೇ ಹಂತದ ಲೋಕಸಭಾ ಮೀಸಲು ಮತಕ್ಷೇತ್ರದ ಆಗಿರತಕ್ಕಂಥ ಬಿಜಾಪುರ ಜಿಲ್ಲೆಯ ಚುನಾವಣೆ. ಈಗಾಗಲೇ ಮತದಾನ ಸಾಕಷ್ಟು ಭರದಿಂದ ಸಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ನಾನು ಮತದಾನವನ್ನು ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದ ಭಾಗವಾಗಿರ್ತಕ್ಕಂಥ 31ರಲ್ಲಿ ಮತವನ್ನು ಚಲಾಯಿಸಿದ್ದೇನೆ. ಬಹುತೇಕವಾಗಿ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ತಾಂಡಗಳಲ್ಲಿ, ದೊಡ್ಡಿಗಳಲ್ಲಿ, ಗ್ರಾಮಗಳಲ್ಲಿ, ವಿಶೇಷವಾಗಿ ಈ ಭಾಗದ ಶಾಸಕರು, ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಸಾಹೇಬರವರ ಅಲೆ ಇರುವುದರಿಂದ ಅವರು ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನು ಜನರು ಮೆಚ್ಚಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರೊಫೆಸರ್ ರಾಜು ಆಲಗೂರ್ ಅವರಿಗೆ ಮತವನ್ನು 100ಕ್ಕೆ 100ರಷ್ಟು ಜನ ಚಲಾಯಿಸ್ತಾ ಇದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗ ಅಷ್ಟೇ ಅಲ್ಲ, ಇವತ್ತು ವಿಜಯಪುರ ಮೀಸಲು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಜಯಪುರ ನಗರ ಆಗಿರ್ಬೋದು, ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರ ಆಗಿರ್ಬೋದು, ಮುದ್ದೇಬಿಹಾಳ ಆಗಿರ್ಬೋದು, ಬಸವನ ಬಾಗೇವಾಡಿ, ದೇವರಹಿಪ್ಪರಗಿ, ಸಿಂದಗಿ, ಇಂಡಿ, ಈ 8 ಮತಕ್ಷೇತ್ರಗಳಲ್ಲಿ ಬಹಳ ಒಳ್ಳೆಯ ಫೋನ್ ಮಾಡ್ತಾ ಇದ್ದೆ ನಾನು ಬರುವಾಗ. ಎಲ್ಲ ಕಡೆನೂ ಸಹ ಪ್ರೊಫೆಸರ್ ರಾಜು ಆಲಗೂರ್ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರೋದ್ರಿಂದ ಇವತ್ತು ಸಚಿವರಾಗಿರ್ತಕ್ಕಂಥ MB ಪಾಟೀಲ್ರು ಮತ್ತು ಎಲ್ಲ ಶಾಸಕರುಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಜನನೂ ಸಹ ಕಾಂಗ್ರೆಸ್ದ ಪರವಾಗಿ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಖಂಡಿತವಾಗಿ 100ಕ್ಕೆ 100ರಷ್ಟು ರಾಜು ಆಲಗೂರ್ ಅವರು
ಈ ಬಾರಿ ರಮೇಶ್ ಜಿಗಜಿಣಗಿ ಅವರನ್ನ ಸೋಲಿಸಿ ಅವರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಜೂನ್ 4ರಂದು ಚುನಾಯಿತರಾಗ್ತಾರೆ ಅಂತ ಹೇಳಿ ಬಹಳ ಸಂತೋಷದಿಂದ ಹೇಳಕ್ ಬಯಸ್ತೇನೆ. ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.